ಕರ್ನಾಟಕದಲ್ಲಿರೋ 50% ಮಿಲ್ ಓನರ್ಸ್ಗಳು ರಾಜಕಾರಣಿಗಳೇ ಶತ್ರುಗಳು ಈ ರೈತರದ್ದು. ಈ ಮಿಲ್ನವರು ಎಷ್ಟು ಬುದ್ಧಿವಂತರು ಅಂದ್ರೆ ಇವರಿಗೆ ನೀವು ಎಲೆಕ್ಷನ್ ಟೈಮ್ ನಲ್ಲಿ ವೋಟ್ ಹಾಕಲ್ಲ ಅನ್ನೋ ಭಯನೇ ಇಲ್ಲ. 29 ಶುಗರ್ ಮಿಲ್ಸ್ ನ ಕ್ಲೋಸ್ ಮಾಡಿದ್ದಾರೆ. ಇವನ್ ಸ್ಟೂಡೆಂಟ್ಸ್ ಕೂಡ ರೋಡ್ಗೆ ಇಳಿದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಇದು ರಾಜಕಾರಣಿಗಳಿಗೆ ಒಂದು ದೊಡ್ಡ ತಲೆನೋವಾಗಿದೆ. ಯಾಕೆ ಅಂತ ರಿಸರ್ಚ್ ಮಾಡುವಾಗ ನನಗೊಂದು ವಿಷಯ ಗೊತ್ತಾಯ್ತು. 56,000 ಕೋಟಿಯ ಟ್ಯಾಕ್ಸ್ ಹೋಗುತ್ತೆ. ಶುಗರ್ ಮಿನಿಸ್ಟರ್ ಅವರ ಕಾರ್ ಮೇಲೂ ಕೂಡ ಚಪ್ಪಲಿಸಿದ್ದಾರೆ. ತೂಕ ಹಾಕೋದ್ರಲ್ಲೂ ಕೂಡ ಮೋಸ ನಡೀತಾ ಇದೆ. ಇನ್ನೂ ಕೂಡ ಪ್ರತಿ ಟನ್ಗೆ 150 ರೂಪಾಯಿ ಬ್ಯಾಲೆನ್ಸ್ ಅನ್ನು ಇಟ್ಕೊಂಡಿದ್ದಾರೆ. ಈ ಪ್ರಪಂಚದಲ್ಲಿ ಯಾರಿಗ್ ಮರ್ಯಾದೆ ಕೊಡದೇ ಇದ್ರು ನಡೆಯುತ್ತೆ. ರೈತರಿಗೆ ಮರ್ಯಾದೆ ಕೊಡೋದನ್ನ ಮೊದಲು ಕಲ್ತ್ಕೊಳ್ಳಿ. ಅವ್ನು ಬೆಳೆಯೋ ಬೆಳೆಗೆ ಇವತ್ತು ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಸ್ಕೂಲಲ್ಲಿ ಓದಿದ್ವಿ. ಆದ್ರೆ ಇವಾಗ ಅರ್ಥ ಆಗ್ತಾ ಇದೆ, ಅದು ಬರೀ ನಮ್ಮ ಸ್ಕೂಲಲ್ಲಿ ಇರೋ ಬುಕ್ಗಳಲ್ಲಿ ಮಾತ್ರ. ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಎಸ್ಪೆಷಲಿ ಬೆಳಗಾವಿಯಲ್ಲಿ ಈ ಹೋರಾಟ ನಡೀತಾ ಇದೆ. ಇದು ರಾಜಕಾರಣಿಗಳಿಗೆ ಒಂದು ದೊಡ್ಡ ತಲೆನೋವಾಗಿದೆ. ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ರೈತರು ಕೇಳ್ತಿರೋದು ಅಥವಾ ಅವರ ಡಿಮ್ಯಾಂಡ್ ಏನಿತ್ತು ಅಂದ್ರೆ ಕೊಯ್ಲು ಮತ್ತು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ನ ಜೊತೆಗೆ ಪ್ರತಿ ಟನ್ನಿಗೆ 3,500 ಕೊಡಿ ಅಂತ. ಆದ್ರೆ ಇನ್ನೊಂದು ಕಡೆ ನೋಡಿದ್ರೆ ಮಿಲ್ ಓನರ್ಸ್ಗಳು 3,200 ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ರೈತರು ಒಪ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಮಹಾರಾಷ್ಟ್ರನಲ್ಲಿ ಹೇಗೆ 3,400 ಇಂದ 3,500 ಪ್ರತಿ ಟನ್ಗೆ ಕೊಡ್ತಾರೆ, ಅದರ ಜೊತೆಗೆ ಕೊಯ್ಲು ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೂಡ ಕೊಡೋ ಹಾಗೆ ನಮ್ಮಲ್ಲೂ ಕೂಡ ಕೊಡಿ ಅಂತ ಶುರು ಆಯ್ತು ಈ ಹೋರಾಟ. ಇದರಿಂದ ಬೆಳಗಾವಿ, ಬಾಗಲಕೋಟೆ, ಹಾವೇರಿ ಅಂಡ್ ವಿಜಯಪುರ ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತಹ 29 ಶುಗರ್ ಮಿಲ್ಸ್ ನ ಕ್ಲೋಸ್ ಮಾಡಿದ್ದಾರೆ. ಪ್ರತಿ ಫ್ಯಾಕ್ಟರಿ ಮುಂದೆ 500-1,000 ಜನ ರೈತರು ಇರ್ತೀವಿ. ಯಾವ ಫ್ಯಾಕ್ಟರಿ ಚಾಲೂ ಮಾಡಿಕೊಡಂಗಿಲ್ಲ. ಬೆಳಗಾವಿ ಗೋಕಾಕ್ ಹೈವೇ ಮತ್ತು ಧಾರವಾಡ ಅಥಣಿ ಹೈವೇ ಕೂಡ ಬ್ಲಾಕ್ ಮಾಡಿದ್ದಾರೆ. ಮೂಡ್ಲಗಿ, ಅಥಣಿ, ಚಿಕ್ಕೋಡಿ ಮತ್ತು ಗೋಕಾಕ್ ಈ ಎಲ್ಲಾ ಕಡೆ ಬಂದ್ ಘೋಷಣೆ ಆಗಿದೆ. ಇವನ್ ಸ್ಟೂಡೆಂಟ್ಸ್ ಕೂಡ ರೋಡ್ಗೆ ಇಳಿದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅನ್ನ ದೇವ್ರು ಅಂತ ಹೇಳ್ತಾರೆ. ಆದ್ರೆ ಆ ದೇವ್ರನ್ನೇ ಸೃಷ್ಟಿ ಮಾಡುವಂತ ರೈತರು ರೋಡ್ ನಲ್ಲಿ ನಿಂತಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಭಾರತದ ಬೆನ್ನೆಲುಬಿನ ಸ್ಥಿತಿ ಏನಾಗಿದೆ ಅಂತ. ಸೊ ಇಲ್ಲಿ ಆಕ್ಚುಲ್ ಆಗಿ ಏನ್ ನಡೀತಾ ಇದೆ ಅಂತ ನಾವು ತಿಳ್ಕೊಬೇಕು ಅಂದ್ರೆ ಫಸ್ಟ್ ಭಾರತದಲ್ಲಿ ಕಬ್ಬಿಗೆ ಇರುವಂತಹ ಬೆಲೆನ ತಿಳ್ಕೊಬೇಕು. ಈ ವರ್ಷ ಅಂದ್ರೆ 2025-26 ವರ್ಷದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ಕ್ವಿಂಟಲ್ ಕಬ್ಬಿಗೆ 355 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಪ್ರತಿ ಟನ್ನಿಗೆ 3,150 ರೂಪಾಯಿ. ಇದು ಮಿನಿಮಮ್ ಅಮೌಂಟ್. ಇದನ್ನ FRP ಅಂತ ಹೇಳ್ತಾರೆ. ಇದನ್ನ ರೈತರಿಗೆ ಕೊಡಲೇಬೇಕು ಮಿಲ್ನವರು. ಇದಾದ್ಮೇಲೆ ಬರುತ್ತೆ ಸ್ಟೇಟ್ ಗೌರ್ಮೆಂಟ್ ನ SIP ಅಂದ್ರೆ ಸ್ಟೇಟ್ ಅಡ್ವೈಸರಿ ಪ್ರೈಸ್. ಈ SIP ನ ಪ್ರತಿಯೊಂದು ಸ್ಟೇಟ್ ಗೌರ್ಮೆಂಟ್ ಅವರ ರಾಜ್ಯದ ರೈತರಿಗೆ ಸಪೋರ್ಟ್ ಮಾಡೋಕೆ ಎಷ್ಟು ಬೇಕಾದ್ರೂ ಅಮೌಂಟ್ ನ ಫಿಕ್ಸ್ ಮಾಡಬಹುದು. ಇವಾಗ ಮಹಾರಾಷ್ಟ್ರನಲ್ಲಿ 3,400 ಇಂದ 3,500 ಎಂದು ಫಿಕ್ಸ್ ಮಾಡಿದ್ದಾರೆ. ಹಾಗೆ ಉತ್ತರ ಪ್ರದೇಶನಲ್ಲಿ ಪ್ರತಿ ಕ್ವಿಂಟಲ್ಗೆ 390 400 ರೂಪಾಯಿ ಎಂದು ಫಿಕ್ಸ್ ಮಾಡಿದ್ದಾರೆ. ಆದ್ರೆ ನಮ್ಮ ಈ ಭವ್ಯ ಕರ್ನಾಟಕ ಗೌರ್ಮೆಂಟ್ ಇದುವರೆಗೂ SIP ನ ಅನೌನ್ಸೇ ಮಾಡಿಲ್ಲ. ಯಾಕೆ ಅಂತ ರಿಸರ್ಚ್ ಮಾಡುವಾಗ ನನಗೊಂದು ವಿಷಯ ಗೊತ್ತಾಯಿತು. ಕರ್ನಾಟಕದಲ್ಲಿರೋ 50% ಮಿಲ್ ಓನರ್ಸ್ಗಳು ರಾಜಕಾರಣಿಗಳು. ಬೆಳಗಾವಿ ಡಿಸ್ಟ್ರಿಕ್ಟ್ 1ರಲ್ಲಿ 29 ಮಿಲ್ಸ್ ಇದೆ. ಇದರಲ್ಲಿ ಮೆಜಾರಿಟಿ ಓನರ್ಸ್ ಇರೋದು ಕಾಂಗ್ರೆಸ್, BJP ಅಂಡ್ JDS ನವರೇ. ರಾಜಕಾರಣಿಗಳೇ ಶತ್ರುಗಳು ಈ ರೈತರದ್ದು. ಅದಕ್ಕೆ ಸರ್ಕಾರ ನೆಟ್ಸೋರೆ ಓನರ್ಗಳಾಗಿದ್ರೆ ನಮ್ಮಂತ ಪಬ್ಲಿಕ್ ಹೋಗಿ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡಿದ್ರೆ ಬೆಲೆ ಜಾಸ್ತಿ ಮಾಡಿ ಅಂತ ಆಗುತ್ತಾ? ಇವರಿಗೆ ನೀವು ಎಲೆಕ್ಷನ್ ಟೈಮಲ್ಲಿ ವೋಟ್ ಹಾಕಲ್ಲ ಅನ್ನೋ ಭಯನೇ ಇಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತು ಪ್ರತಿಭಟನೆ ಆಗೋ ತನಕ ಮಾತ್ರ ನೀವು ರೈತರು. ಆದರೆ ಚುನಾವಣೆ ಬಂದ ಮೇಲೆ ನೀವು ಲಿಂಗಾಯತರಾಗ್ತೀರಾ, ಒಕ್ಕಲಿಗರಾಗ್ತೀರಾ, ಕುರುಬರು, ದಲಿತರು, ವಾಲ್ಮೀಕಿಯರು, ಬ್ರಾಹ್ಮಣರು, ಮುಸಲ್ಮಾನರು, ಹಿಂದುಳಿದವರು, ಮುಂದುಳಿದವರು ಹೀಗೆ ಜಾತಿಯನ್ನು ಹೆಸರಲ್ಲಿ ಚಿತ್ರಣಾಗಿ ಹೋಗ್ತೀರಾ. ಅದೇ ಸಮಯದಲ್ಲಿ ನಿಮ್ಮ ಜಾತಿಯವನಿಗೂ ಅಥವಾ 2,000 ಕೊಟ್ಟವನಿಗೂ ಅಥವಾ ಕುಕ್ಕರ್ಗೋ ಸೀರೆಗೋ ನಿಮ್ಮ ಓಟ್ನ ಮಾರ್ಕೊಂತೀರಾ. ಯಾರಿಂದ ನೀವು ರೋಡ್ನಲ್ಲಿ ಇವತ್ತು ಕೂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದೀರಾ ಅನ್ನೋದನ್ನೇ ಮರ್ತೋಗ್ತೀರಾ. ಇದು ಒಂದೇ ಕಾರಣ ಅಲ್ಲ. 2023 ಮತ್ತು 24ನೇ ಸಾಲಿನಲ್ಲಿ ಈ ಮಿಲ್ಗಳು ಇನ್ನೂ ಕೂಡ ಪ್ರತಿ ಟನ್ಗೆ 150 ರೂಪಾಯಿ ಬ್ಯಾಲೆನ್ಸ್ ಅನ್ನು ಇಟ್ಕೊಂಡಿದ್ದಾರೆ. ಆ ದುಡ್ಡು ಇದುವರೆಗೂ ಕೂಡ ರೈತರಿಗೆ ಬಂದಿಲ್ಲ. ಮಹಾರಾಷ್ಟ್ರದಲ್ಲಿ 15 ದಿನಕ್ಕೆ ಪೇಮೆಂಟ್ ಸೆಟಲ್ ಆಗುತ್ತೆ. ಅದ ಕರ್ನಾಟಕದಲ್ಲಿ ದಿನಗಳಿಗೆ ಲೆಕ್ಕನೇ ಇಲ್ಲ. ಅಂಡ್ ಇಷ್ಟೆಲ್ಲ ಮಾಡೋದು ಅಲ್ಲದೆ ತೂಕ ಹಾಕೋದ್ರಲ್ಲೂ ಕೂಡ ಮೋಸ ನಡೀತಾ ಇದೆ. ಅಲ್ಲಿ ಕೂಡ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಈ ಮಿಲ್ನವರು ಎಷ್ಟು ಬುದ್ಧಿವಂತರು ಅಂದ್ರೆ ಇವರು ಬರೀ ಸಕ್ಕರೆಯಿಂದ ಬರುವಂತ ಹಣನ ಮಾತ್ರ ರೈತರಿಗೆ ಭಾಗ ಮಾಡ್ತಾರೆ. ಆದ್ರೆ ಸಕ್ಕರೆಗಿಂತ ಜಾಸ್ತಿ ಬೆಲೆ ಇರುವಂತ ಎಥನಾಲ್ ತಯಾರು ಮಾಡ್ತಾರೆ. ಅಂಡ್ ಈ ಎಥನಾಲ್ ಏನು ಅಂದ್ರೆ ಇವಾಗ ಏನು ನಾವು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಮತ್ತೆ ಡೀಸೆಲ್ ಹಾಕ್ಸ್ಕೊಂತೀವೋ ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಇದು ಸಕ್ಕರೆಗಿಂತ ಜಾಸ್ತಿ ರೇಟ್ ಇದೆ. ಪ್ರತಿ 1 ಲೀಟರ್ಗೆ ಕನಿಷ್ಠ ಒಂದು 60 ರೂಪಾಯಿ ಸಿಗುತ್ತೆ. ಅಂಡ್ ಮೊಲಾಸಿಸ್ ಅಂದ್ರೆ ಕಾಕಾಂಬಿ ಕೂಡ ಇದರಿಂದನೇ ತಯಾರಾಗುತ್ತೆ. ಮತ್ತು ಕಬ್ಬಿನ ರಸ ತೆಗೆದ ನಂತರ ಉಳಿದಿರೋ ಸಿಪ್ಪೆಯಿಂದ ಕರೆಂಟ್ ಕೂಡ ತಯಾರು ಮಾಡ್ತಾರೆ. ಇದೆಲ್ಲದನ್ನು ಸೇರಿ 1 ವರ್ಷಕ್ಕೆ ಗೌರ್ಮೆಂಟ್ಗೆ 56,000 ಕೋಟಿಯ ಟ್ಯಾಕ್ಸ್ ಹೋಗುತ್ತೆ. ಸೀಸನ್ ಟೈಮ್ನಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ 1ರಿಂದನೇ 1.5 ಕೋಟಿಯಷ್ಟು ಟನ್ ಕಬ್ಬು ಮಿಲ್ಲಿಗೆ ಸೇರುತ್ತೆ. ಪ್ರತಿ 1 ಟನ್ ಕಬ್ಬನ್ನು ಪ್ರೊಸೆಸ್ ಮಾಡಿದಾಗ ಗೌರ್ಮೆಂಟ್ಗೆ 5,000 ಟ್ಯಾಕ್ಸಸ್ ಸೇರುತ್ತೆ. ಅಪೋಸಿಷನ್ ಪಾರ್ಟಿಯವರು ಹೇಳ್ತಿದ್ದಾರೆ 3,300 ಮಿಲ್ ಕಡೆಯಿಂದ ಇಸ್ಕೊಂಡು ಸರ್ಕಾರದಿಂದ 200 ರೂಪಾಯಿಯನ್ನು ಸೇರಿಸಿ 3,500 ಮಾಡಿ ಕೊಡಿ ಅಂತ ಹೇಳ್ತಿದ್ದಾರೆ. ಕೊನೆಗೆ ಸರ್ಕಾರದವರು 3,400 ರೂಪಾಯಿಯನ್ನು ಫಿಕ್ಸ್ ಮಾಡಬೇಕು ಅಂತ ರೈತರು ಅಂಡ್ ಮಿಲ್ ಓನರ್ಸ್ನ ಮೀಟಿಂಗ್ ಮಾಡ್ತಾರೆ. ರೈತರು 3,500 ಬೇಕು ಅಂತ ಹೇಳ್ತಾರೆ. ಹಾಗೆ ಮಿಲ್ ಓನರ್ಸ್ಗಳು ಅಷ್ಟು ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ನವೆಂಬರ್ 7 ಈ ಹೋರಾಟ ಉಗ್ರ ರೂಪ ತಾಳುತ್ತೆ. ಹುಕ್ಕೇರಿ ತಾಲೂಕಿನ ಟೋಲ್ನಲ್ಲಿ ಇದ್ದಂಥ ಪೊಲೀಸ್ ಅವರ ಮೇಲೆ ಕಲ್ಲು ತೂರಾಟ ಆಗುತ್ತೆ. 6 ಜನ ಪೊಲೀಸ್ ಇಂಜುರೀಸ್ ಆಗ್ತಾರೆ. ಲಾಠಿ ಚಾರ್ಜ್ ಕೂಡ ಮಾಡ್ತಾರೆ.
ಎಷ್ಟೋ ಗಾಡಿಗಳು ಜಖಮ್ ಆಗಿದೆ. ಶುಗರ್ ಮಿನಿಸ್ಟರ್ ಅವರ ಕಾರ್ ಮೇಲೂ ಕೂಡ ಚಪ್ಪಲಿಸಿದ್ದಾರೆ. ಎತ್ತಿನ ಗಾಡಿ ಮತ್ತು ಟ್ರ್ಯಾಕ್ಟರ್ ಇಂದ ಹೈವೇನ ಬ್ಲಾಕ್ ಮಾಡ್ತಾರೆ. ಅಂಡ್ ಈ ವಿಡಿಯೋ ಮಾಡ್ತಿರುವಂತ ಸಮಯದಲ್ಲಿ ಗೌರ್ಮೆಂಟ್ ಅವರು ಪ್ರತಿ ಟನ್ನಿಗೆ 3,300 ಅಂತ ಫಿಕ್ಸ್ ಮಾಡಿದ್ದಾರೆ. 3,250 ಮಿಲ್ ಕಡೆಯಿಂದ ತಗೊಂಡು 50 ರೂಪಾಯಿಯನ್ನು ಸರ್ಕಾರನೇ ಕೊಡುತ್ತೆ. ಈ 3,300 ಪ್ರತಿ ಟನ್ಗೆ ಕರ್ನಾಟಕದ ಎಲ್ಲಾ ಕಡೆ ಒಂದೇ ಬೆಲೆ ಇರುತ್ತೆ. 3,500 ಸಿಕ್ಕಿಲ್ಲ ಅಂದ್ರೂ ಕೂಡ ಇದು ರೈತರ ಜಯ ಅಂತಾನೆ ಹೇಳ್ಬೋದು. ಆದ್ರೆ ನೆನಪಿರ್ಲಿ, ಇದೇ ರಾಜಕಾರಣಿಗಳು ನಿಮ್ಮನ್ನು ರೋಡ್ ನಲ್ಲಿ ಕೂರಿಸಿ ಪ್ರತಿಭಟನೆ ಮಾಡಿಸಿದ್ದು ಅಂತ ಎಲೆಕ್ಷನ್ ಟೈಮ್ ನಲ್ಲಿ ನೀವು ಮರಿಬಾರ್ದು. ನಮ್ಮೆಲ್ಲರದು ಒಂದೇ ಜಾತಿ ಆಗಿರ್ಬೇಕು, ಅದು ರೈತ ಜಾತಿ. ಅಂಡ್ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲಾ ಕಡೆ ನೋಡಿದ್ರೆ 2019 ಮಹಾರಾಷ್ಟ್ರನಲ್ಲಿ ಕೂಡ ಕಬ್ಬಿಗಾಗಿ ಪ್ರತಿಭಟನೆ ನಡೆದಿತ್ತು. ವ್ಯವಸಾಯದ ಭೂಮಿಗೋಸ್ಕರ ಕೂಡ ಪ್ರತಿಭಟನೆ ನಡೆದಿತ್ತು. ಹಾಗೆ 2015ರಲ್ಲಿ ಪಂಜಾಬ್, ಮತ್ತೆ ಇವಾಗ ನಮ್ಮ ಕರ್ನಾಟಕ. ಇದು ನಮ್ಮೆಲ್ಲರಿಗೂ ಒಂದು ಪಾಠ. ಮುಂದೆ ಒಂದು ದಿನ ಇದೇ ತರ ಇನ್ನೊಂದೇನಾದ್ರೂ ಆಗುತ್ತೆ, ಮತ್ತೆ ಪ್ರತಿಭಟನೆ ಶುರು ಆಗುತ್ತೆ. ನ್ಯೂಸ್ ಚಾನೆಲ್ಗಳು ಅದನ್ನೇ ಹೆಡ್ಲೈನ್ಸ್ ಮಾಡ್ತಾರೆ. ಅದರ ಕೊನೆಗೆ ನಮ್ಮಲ್ಲಿ ಉಳಿಯೋ ಪ್ರಶ್ನೆ ಒಂದೇ, ನಮ್ಮ ಜನ ಇದೆಲ್ಲದನ್ನು ಅರ್ಥ ಮಾಡ್ಕೊಂತಾರ ಮತ್ತೆ ಮುಂದೆ ಇನ್ನೊಂದು ದಿನ ಇದೇ ತರ ಇನ್ನೊಂದು ಹೋರಾಟ ನೋಡ್ತೀವ? ಈ ವಿಷಯದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ಡೋಂಟ್ ಫರ್ಗೆಟ್, ಇಟ್ಸ್ ಮೀ ಯುವರಾಜ್ ಫ್ರಮ್ ದ ಚಾನಲ್ ದ ನೇಮ್ ಇಸ್ ಯುವಿ.